ಬರ್ರಿ ಇವತ್ತು ನಾವು ಆಟದ ಜೊತೆ ಪಾಠವು ಯಾವ ರೀತಿ ಮಾಡಿದೆವು ಮತ್ತು ಇವತ್ತಿನ ದಿನಚರಿ ಯಾವ ರೀತಿ ಅಂಥೇಳಿ ತೋರಿಸ್ಕೊಡ್ತೇನೆ ರೀ. ಬೆಳಗ್ಗೆ ಎದ್ದು ಸ್ಕೂಲ್ ಬರೋದಕ್ಕೆ ಈ ಕಡೆ ಅಕ್ಕಿ ಗಾಡಿ ಬಂದುಬಿಡ್ತ್ರಿ. ಅಕ್ಕಿ ಇಳಿಸ್ಬೇಕಂತೇಳಿ ಗಾಡಿನ ಸಾಲಿ ಮುಂದೆ ಹಚ್ಚಿದ್ರಿ. ಅದಕ್ಕೆ ಅಕ್ಕಿ ಇಳ್ಸಕ್ಕೆ ಲಿಸ್ಟ್ ಮಾಡ್ಕೊಂಡಿದ್ರಿ ಮೇಡಮ್ಗಳು. ಅದನ್ನು ಅಕ್ಕಿ ಎಷ್ಟು ಕೊಡೋದು, ಬೇಳೆ ತರಕಾರಿಗಳನ್ನ ಎಷ್ಟು ಹಾಕೋದು ಅಂಥೇಳಿ ಎಲ್ಲ ಲಿಸ್ಟ್ ಮಾಡ್ಕೊಂಡು ಅದೇ ಪ್ರಕಾರ ಇಳಿಸ್ಕೊಂಡೇವ್ರಿ. ಅಕ್ಕಿ ಜೊತೆ ಮಸಾಲೆಗಳು ಕೊಡ್ತಾರೆ. ಅಷ್ಟರೊಳಗೆ ಟೈಮ್ ಆಯ್ತು ರೀ. ಅದಕ್ಕೆ ಪ್ರಾರ್ಥನಾಕ್ಕೆ ರೆಡಿ ಮಾಡಿ ಪ್ರಾರ್ಥನೆ ಮಾಡ್ಲತ್ತಿದ್ದೇವ್ರಿ. ಅಷ್ಟರೊಳಗೆ ಲೇಟಾಗಿ ನೀರು ಬಂದಿದ್ದು ರೀ. ಅದಕ್ಕೆ ಪ್ರಾರ್ಥನಾ ಟೈಮ್ದಾಗ ಮೇಡಮ್ಗಳು ನೀರು ತುಂಬ್ಕೊಂಡ್ರಿ. ದಿನನಿತ್ಯದಂತೆ ಎಲ್ಲರಿಗೂ ಸಾಲಿ ಬಿಟ್ಟವ್ರಿಗೆ ಏನೈತೆ ರೀ, ಪ್ರೇಯರ್ದೊಳಗೆ ಎಬ್ಬಿಸಿ ನಿಂದ್ರಿಸಿ ಪನಿಷ್ಮೆಂಟ್ ಕೊಡೋದು ನಮ್ಮ ರೂಢಿ ರೀ. ಆಮೇಲೆ ಎಲ್ಲ ಮಕ್ಕಳಿಗೆ ಏನೈತಿ ಸ್ಕೂಲೊಳಗೆ ಕ್ಲಾಸ್ನಾಗ ಬಿಡ್ತಿದ್ದೇವ್ರಿ. ನಿಮಗೂ ಕೂಡ ನೆನಪಿರ್ಬೇಕ್ರಿ, ನೀವು ಚಿಕ್ಕವರಿದ್ದಾಗ ಯಾರ್ಯಾರ ಸಾಲಿ ಬಿಟ್ಟಾಗ ಪ್ರೇಯರ್ದಾಗ ಯಾರ ಬಸ್ಗೆ ಹೊಡೆದಿರಿ ಮತ್ತು ಕಿವಿ ಹಿಡ್ದು ಊಟ ಬಸ್ ತೆಗೆದ್ರಿ ಅಂಥೇಳಿ ಕಮೆಂಟ್ ಮಾಡ್ರಿ. ಒಳಗೆ ನಾನು ಕ್ಲಾಸ್ ಒಳಗೆ ಬಂದೆ ರೀ. ಎಲ್ಲ ಮಕ್ಕಳು ಕೂತಿದ್ರಿ, ಗುಡ್ ಮಾರ್ನಿಂಗ್ ಹೇಳಿದ್ರಿ. ನಾನು ಕೂಡ ಮಾರ್ನಿಂಗ್ ಹೇಳಿ ಅವ್ರಿಗೇನೈತಿ ಕೂಡಿಸ್ಬಿಟ್ನೆ ರೀ. ಇದು 2ನೇ ವರ್ಗ ರೀ. 2ನೇ ವರ್ಗದಾಗ ತುಂಬ ಜನ ನಿನ್ನೆ ಸಾಲಿಗೆ ಬಂದಿತ್ತಿಲ್ಲ ರೀ. ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಪನಿಷ್ಮೆಂಟ್ ಕೊಡ್ಬೇಕಂತೇಳಿ ಅವ್ರಿಗೆಲ್ಲ ಮುಂದೆ ಕರೆದ್ನೆ ರೀ. ಸಾಲಿ ಯಾಕೆ ತಪ್ಸಿರ ಅಂಥೇಳಿ ಕೇಳೋದಕ್ಕೆ ನಾನು ಊರಿಗೆ ಹೋಗಿದ್ನಿ ರೀ, ನನಗೆ ಆರಾಮಿದ್ದಿತ್ತಿಲ್ಲ ರೀ ಅಂದ ಪನಿಷ್ಮೆಂಟ್ ಕೊಟ್ಟು ಅವರಿಗೆಲ್ಲ ಮತ್ತು ದಿನನಿತ್ಯದಂತೆ ಅವರಿಗೆ 2 ಅಕ್ಷರ ಶಬ್ದ ಮತ್ತು 3 ಅಕ್ಷರ ಶಬ್ದಗಳನ್ನು ಓದಕ್ಕೆ ಹಚ್ಚಿದ್ನಿ ರೀ. ಎಲ್ಲರೂ ಕೂತು ಓದತ್ತಿದ್ರಿ. ಇದು 1ನೇ ವರ್ಗ. 1ನೇ ವರ್ಗದಾಗ ಕ್ಲಾಸ್ನಾಗ ಬರೋಟ್ಗೆ ಎಲ್ಲರೂ ಬುತ್ತಿ ಡಬ್ಬಾನ ತಗೊಂಡು ಕೂತಿದ್ರು ನೋಡ್ರಿ. ನಮ್ಮ 1ನೇತೆ ಹುಡುಗರು ಬರೀ ಊಟ ಅನ್ನ ಇನ್ನೂ ತುಂಬ ಚಿಕ್ಕವ್ರು ಇದೇ ಸ್ಟಾರ್ಟ್ ಆಗೈತೆ ರೀ. ಇವಾಗ ಇದೇ ವರ್ಷ ಬರತ್ತಾರ ರೀ. ಇನ್ನೂ ಊಟದ ರೂಢಿ ಹೋಗಿಲ್ಲ ರೀ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ ಕೆಳಗೆ ಕೂಡಿಸ್ತೀನಿ ರೀ. ಅದಕ್ಕೆ ಇನ್ನು ಇವ್ರಿಗೆ ಏನಾರ ಹೋಮ್ವರ್ಕ್ ಕೊಡ್ಬೇಕಂತ ಮಾಡಿಸ್ಬೇಕಂಥೇಳಿ ನಾನು ಏನೈತಿ ಎಲ್ಲರಿಗೂ ಕೂಡಿಸಿ ನಾನು ಒಂದೊಂದು ಚಾರ್ಟ್ ಕೊಟ್ಟಿನಿ ರೀ. ಅದ್ರ ಮ್ಯಾಗ ಏನೈತಿ ಐ ಬರ್ದಾರಿ. ಆನೆ ಚಿತ್ರಗಳನ್ನು ತೆಗ್ದಾರಿ. ಅವುಗಳನ್ನು ನೋಡಿ ಓದಕ್ಕೆ ಅವ್ರಿಗೆ ಈಸಿ ಆಗ್ತದಂಥೇಳಿ ಅವ್ರಿಗೆ ಎಲ್ಲರಿಗೆ ಗುಂಡು ಕೂತ ಓದಕ್ಕೆ ಹಚ್ಚಿದ್ನಿ ರೀ. ಎಲ್ಲರೂ ಕೂಡಿ ನೀಟಾಗಿ ಓದಾತಿದ್ದರು ರೀ. ಅಷ್ಟರೊಳಗೆ 4ನೇ ಕ್ಲಾಸದ ಮಕ್ಕಳು ಬಂದ್ರಿ. ಯಾಕೆ ಬಂದ್ರಿ ಏನಂತೇಳಿ ನೋಡೋಣ ಬರ್ರಿ. ನೋಡ್ರಿ ಇವ್ರು ಏನೋ ತಂದಾರಿ ಕಾಗದ್ನ್ಯಾಗ. ಏನು ತಂದಾರ ಅಂತೇಳಿ ನಿಮಗೂ ಗೊತ್ತಿರ್ಬೇಕು ರೀ. ನೋಡ್ರಿ ಏನು ತಂದಾರು, ಅದ್ರ ಮುಖ ನೋಡ್ರಿ ಏನು ತಂದಾರ ಅಂದ್ರೆ ಇವತ್ತು ಮಂಗಳವಾರ ಗುಳ್ಳೋನ ಅಮಾಸ್ ಚಾಲು ಆಗೈತ್ರಿ. ಅದಕ್ಕೆ ಗುಳ್ಳೋ ಮಾಡ್ಲಕ್ಕೆ ಹಚ್ಚಿದ್ದೇವ್ರಿ ಅವರಿಗೆ. ಅದಕ್ಕೆ ಮಾಡ್ಕೊಂಡು ಬಾ ಅಂಥೇಳಿ ಎಲ್ಲರಿಗೂ ಹೇಳಿದ್ದೇವ್ರಿ. ಒಬ್ಬಾಕಿ ಮಾಡ್ಯಾಳ್ರಿ. ಅದು ಯಾರು ಮಾಡ್ಯಾರ ನೋಡ್ರಿ ಅದನ್ನು ತೆಗೆದದ್ದು ಕೆಳಗಿಡಕ್ಕೆ ಹಚ್ಚಿದ್ನಿ ರೀ. ನೋಡ್ರಿ ಈಕೆ ಶ್ರಾವಣಿ ಇದನ್ನ ಗುಳ್ಳೋನ್ ಮಾಡ್ಯಾಳ್ರಿ. ಈಕೆಗೆ ಎಲ್ಲರೂ ಕೂಡಿ ಏನೈತಿ ಚಪ್ಪಾಳೆ ಚಂದ ಮಾಡ್ಯಾಳ ಅಂತೇಳಿ ಚಪ್ಪಾಳೆ ಹಾಕಿದೇವ್ರಿ. ಇನ್ನು ಈ ಗುಳ್ಳೋನ್ ತಂದಾರ ಅಂತೇಳಿ ಹಾಗೆ ಬಿಟ್ಟಿಲ್ಲ ರೀ. ಅದಕ್ಕೆ ಹೂವು ಉದ್ಬತ್ತಿ ಹಚ್ಚಿ ಪೂಜೆ ಮಾಡಿ ಏನೈತಿ ಅದಕ್ಕೆ ಪೂಜೆ ಮಾಡಿದವ್ರು. ಅಷ್ಟರೊಳಗೆ ನೋಡ್ರಿ ನಮ್ಮ ಕಡೆ ಚಿಲ್ಪಿಲಿಗಳು 1ನೇ ಕ್ಲಾಸ್ದವ್ರು ನೋಡ್ರಿ ಯಾವ ರೀತಿ ಓದತ್ತಾರ ಅಂಥೇಳಿ ಎಲ್ಲರೂ ಏನೈತಿ ಈ ಥರ ಓದತ್ತಾರ್ರಿ. ಮತ್ತು ಈ ಕಡೆ ಏನೈತಿ 2ನೇ ಕ್ಲಾಸ್ ರೀ. ಈ ಕಡೆ ಇವ್ರಿಗೆ ಓದಕ್ಕೆ ಹಚ್ಚಿದ್ನಿ ರೀ. ಇವರು ಕೂಡ ಓದತ್ತಿದ್ರು ರೀ. ಎಲ್ಲರೂ ನೀಟಾಗಿ ಓದತ್ತಾರ್ರಿ. ಅದಕ್ಕೆ ನಾನು 2 ಕಡೆ ಅವ್ರಿಗೆ ಹೇಳ್ಕೊತ ಕೂತಿದ್ನಿ ರೀ. ಓದೋದ ಮುಗಿದ ಕೂಡಲೇ ನಾನು ಏನೈತಿ ಅವ್ರಿಗೆ 2ನೇದವ್ರಿಗೆ ಮರಾಠಿ ಮತ್ತು ಹಾಕಿ ಕೊಡತ್ತಿದ್ನಿ ರೀ. ಯಾಕಂದ್ರೆ ಇನ್ನೂ ಅವ್ರಿಗೆ ಬರೋಂಗಿಲ್ಲ ಅಂಥೇಳಿ ಅವ್ರನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕಂತೇಳಿ ನೋಡ್ರಿ ಈ ರೀತಿ ಬರೆದು ನನಗೆ ತೋರಿಸಿದ್ರಿ. ನಾವು ಊಟ ಮಾಡಿ ಒಂದು ಸ್ವಲ್ಪ ಮಕ್ಕಳ ಜೊತೆ ಮಸ್ತಿ ಮಾಡ್ಕೊತ ಬಾಲ್ ಆಡ್ಕೊತ ಆಡಿದೇವ್ರಿ. ಮತ್ತು ಹಿಂದೆ ಕಡೆ ಟೈಮ್ ಆಗಿತ್ತು ರೀ. ಅವರಿಗೆ ದಿನನಿತ್ಯದಂತೆ ಹೋಮ್ವರ್ಕ್ ಚೆಕ್ ಮಾಡಿ ಅವ್ರಿಗೆ ಮನೆಗೆ ಹೋಮ್ವರ್ಕ್ ಹಾಕಿ ಕೊಟ್ಟಿನಿ ರೀ. ಈ ರೀತಿ ನಾವು ಹೋಮ್ವರ್ಕ್ ಹಾಕಿ ಕೊಡ್ತೇವೆ ರೀ. ಇದು 2ನೇ ವರ್ಗದವ್ರಿಗೆ ಅವ್ರಿಗೆ ಪದಗಳು ಅಕ್ಷರಗಳನ್ನು ಲೆಕ್ಕ ಎಲ್ಲನೂ ಹಾಕಿಕೊಡ್ತಿದ್ನಿ ರೀ. ದಿನ ಹಾಕಿಕೊಟ್ಟೇವ್ರಿ. ದಿನದಂತೆ ದಿನಚರಿಯನ್ನು ನಾವು ಇಲ್ಲಿಗೆ ಮುಗಿಸ್ದೇವ್ರಿ. ಟೈಮ್ 4:15 ಆಗಿತ್ತು ರೀ. ಅದಕ್ಕೆ ನಾವು ಒಂದು ಸ್ವಲ್ಪ ಆಡ್ಲಾಕ್ಕೆ ಬಿಡ್ಬೇಕಂತೇಳಿ ಮಕ್ಕಳಿಗೆಲ್ಲ 4:15ಗೆ ಆಡ್ಲಾಕ್ಕೆ ಬಿಡ್ತಿದ್ದೇವ್ರಿ. ಇಲ್ಲಿ ಟೀಚರು ಮಕ್ಕಳಿಗೆಲ್ಲ ಕಬಡ್ಡಿ ಆಡ್ಲಸಾತಿದ್ರಿ. ಆ ಕಡೆ ಸರ್ ಖೋಖೋ ಆಡ್ಸಾತಿದ್ರಿ. ನೋಡ್ರಿ ಯಾವ ರೀತಿ ಆಡತ್ತಾರ ಅಂಥೇಳಿ ನೋಡ್ರಿ. ಈಗ ಅವ್ರಿಗೆ ಪ್ರಾಕ್ಟೀಸ್ ಆಗಲಿ ಅಂಥೇಳಿ ಆಡ್ಸಾತಿದ್ದೇವ್ರಿ. ಅಷ್ಟರೊಳಗೆ ಗಂಟು ಹೊಡಿತ್ರಿ. ಗಂಟು ಹೊಡೆದ ಎಲ್ಲರೂ ಮನೆಗೆ ಬ್ಯಾಗ್ ತೊಗೊಂಡು ಹೊಂಟಿರ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಭಾವಿಸ್ತೀನಿ ರೀ. ಥ್ಯಾಂಕ್ ಯು.